ನಾನು ಇದೊಂದು ಪ್ರತಿಯೊಂದು ಹೋಟ್ಲು ಮಾಡಿದಾಗಲೂ ನನ್ನ ಹೋಟ್ಲನ್ನ ತುಂಬ ಗ್ರ್ಯಾಂಡ್ ಓಪನಿಂಗ್ ನಮ್ಮ ಬಾಸೇ ಮಾಡ್ತಾಯಿದ್ರು ಅಂದ್ಕೊಳ್ಳಿ. ಅಪ್ಪು ಸರ್ ಹೌದು, ನಮ್ಮ ಬಾಸ್ ಮಾಡ್ತಿದ್ರು. ನಾನು ಅದನ್ನು ಪಬ್ಲಿಸಿಟಿನೇ ಮಾಡ್ತಾ ಇರಲಿಲ್ಲ. ಬಂದರು, ಇನಾಗ್ರೇಷನ್ ಮಾಡಿದ್ರು, ಒಳಗಡೆ ಬಂದರು, ಒಂದು ಸ್ವೀಟ್ ಕೊಟ್ವಿ, ಖುಷಿಯಾಗಿ ತಿಂದರು, ಹೋದ್ರು. 5ರಿಂದ 10, 10ರಿಂದ 20, 20ರಿಂದ 50ಗೆ ಮೆಟ್ಲತ್ತದೆ. ಬೆಳ್ಳುಳ್ಳಿ ಕಬಾಬ್ ಒಂದು ಒಂದೇ ಸಲ 500 ಮೆಟ್ಲು ಹತ್ತಕ್ಕೆ ಹೋಗಿ ಕೆಳಗಡೆ ಬಿದ್ದೋಗ್ಬಿಟ್ಟೆ. ಅದರಿಂದ ತುಂಬ ಜನ ನನ್ನ ಕೆಟ್ಟ ರೀತಿಲಿ ಚೆನ್ನಾಗಿಲ್ಲ, ಇನ್ನೊಂದಿಲ್ಲ ಅನ್ನೋ. ಅದಕ್ಕೆ ಕಾರಣ ನಾನಿದ್ರೇ ಈ ಸಂಸ್ಥೆ, ನಾನಿಲ್ಲ ಅಂದರೆ ಏನೂ ಇಲ್ಲ. ಯಾಕೆಂದರೆ ಯಾರೋ ಒಬ್ಬರು ನಂಬ್ಕೊಂಡು ಮಾಡಿದ್ದೆ. ಅವರು ನಮ್ಮ ಹತ್ರ ಸುಮಾರು ವರ್ಷದಿಂದ ಇದ್ದರು. ರಾಹುಲ್ ಅನ್ನೋ ಅದನ್ನು ಸ್ವಲ್ಪ ಪಾಪ ಹುಡುಗ ಅಸ್ಟೆಂಟಾಗಿ ಕೆಲಸ ಮಾಡ್ತಿದ್ದ. ಅವನೊಂದು ಯಾವುದೋ ಮಟ್ಟಿಗೆ ಬೆಳೆದ್ಬಿಟ್ಟ. ಅವನಿಗೆ ಫೀಲ್ ಆಗೋಯ್ತು ಹೆಡ್ ಕುಕ್ಕಿಗೆ. ಅವ್ನು ಕುಡಿದು ಎಲ್ಲ ಗಲಾಟೆ ಮಾಡಿ ಟಿ ವಿಲೆಲ್ಲ ಮಾತಾಡಿ ಬೆಳೆದ್ಬಿಟ್ಟು. ಅದು ಬೆಳೆಯೋದಲ್ಲ ಮೇಡಮ್, ನೋಡಿ ನನ್ನ ಹೆಸರು ಬೆಳೆಯೋದಕ್ಕಿಂತ ಜಾಸ್ತಿ ರಾಹುಲ್ನ ಹೆಸರು ಬೆಳೀತು. ನಾನೇನು ಜಲೋಸಿ ಆಗಲಿಲ್ಲ. ಕೇಳಿದೆ ಹಂಗೆ ಇರುವಾಗ ರಾಹುಲ್ ಹೆಂಗಿದ್ದಾರೆ, ರಾಹುಲ್ ಚೆನ್ನಾಗಿದ್ದಾರೆ ಅಂತ ಎಲ್ಲ ಕಡೆ ಕೇಳುವಾಗ ಅದು ಅವರು ಒಂದು ಮಾತು, ಒಂದು ಇದನ್ನು ಜನ ತೊಗೊಂಡ್ರು. ಅವ್ರು ತೊಗೊಂಡಿದ್ದರಿಂದ ನಾನು ಮಾಡಿದ ಕೆಲಸಕ್ಕಿಂತ ಬೆಲೆ ಅವನಿಗೆ ಜಾಸ್ತಿ ಬಂತು ಅಂದ್ಬಿಟ್ಟು ನಾನು ಫೀಲ್ ಆಗಲಿಲ್ಲ. ಅದನ್ನು ನಮ್ಮ ನಾಗ ಅಂತ ಒಬ್ಬ ಭಟ್ಟ ಇದ್ದ, ಅವನು ಅದನ್ನು ಕರೆಕ್ಟಾಗಿ ಅನುಭವಿಸ್ಕೊಂಡಿದ್ರೆ ಇವತ್ತು ರಾಜನ್ ಥರ ಇರ್ಬೋದಾಗಿತ್ತು. ಕುಡ್ಕೊಂಡು ಎಲ್ಲ ಕಡೆ ಮಾತಾಡಿಕೊಂಡು ಹೆಸರೆಲ್ಲ ಕೆಡಿಸಿ ಉಪ್ಪೆಲ್ಲ ಜಾಸ್ತಿ ಹಾಕಿ ಈ ರೀತಿ ಎಲ್ಲ ಮಾಡಿ ತುಂಬ ಕೆಟ್ಟ ಹೆಸರು ಬಂತು. ಬೆಡ್ ರೆಸ್ಟಲ್ಲಿದೆ. ಅದಕ್ಕೆ ಯಾವುದೋ ಹತ್ತದಾಗ ಭಾರಿ ಹುಷಾರಾಗಿರಬೇಕು. ಪ್ರತಿಯೊಬ್ಬರೂ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಅದೆಲ್ಲ ಮಾಡಿದಾಗ ನಮ್ಮ ಭಾವನೆಗಳು ಬೆಳೆಯುತ್ತೆ. ಬೆಳ್ಳುಳ್ಳಿ ಕಬಾಬ್ ಯಾವಾಗ ಸೂಪರ್ ಹಿಟ್ ಆಯ್ತು ಸರ್? ಅದಕ್ಕೆ ಮುಂಚೆ ಇಲ್ಲ ಮಾಡಿಲ್ಲ ಮೇಡಮ್. ನೋಡಿ, ನಾನು ಕಲ್ಲರ್ ಟಾಕೀಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಆ ಯೂಟ್ಯೂಬ್ ಚಾನಲ್ ಶೂಟ್ ಮಾಡ್ತಿರೋವಾಗ ಸರ್ ಎಲ್ಲ ಪುದೀನ ಕಬಾಬ್ ಮಾಡಿದ್ರಿ, ನಾರ್ಮಲ್ ಕಬಾಬ್ ಮಾಡಿದ್ರಿ, ಇವಾಗ ನೀವು ಯಾವುದೋ ಇದೊಂದು ಡಿಫ್ರೆಂಟಾಗಿ ಯಾವುದೋ ಒಂದು ಕಬಾಬ್ ಮಾಡಿ. ನಾನೇನು ಮಾಡಿದೆ, ತಮಾಷೆಗೆ ಏನೋ ಒಂದು ತೊಗೊಂಡ್ವಿ, ಏನೋ ಒಂದು ಹಾಕಿದ್ವಿ, ಬೆಳ್ಳುಳ್ಳಿ ಹಾಕಿದ್ವಿ, ಒಂಚೂರು ಇದಾಕಿ ಕರಿಬೇವು ಹಾಕಿದ್ವಿ, ಚಟಾಪಟ ಅಂದ್ವಿ, ರುಬ್ಬಿದ್ವಿ, ಆಹಾ ಓಹೋ ಅಂದ್ವಿ. ಜನಕ್ಕೆಲ್ಲೋ ರೀಚ್ ಆಯಿತು. ಅದಾದಮೇಲಿಂದ ಫಟಾಫಟ್ ರಸ ಅಂತ ಒಂದು ಮಾಡಿದೆ. ಅದೆಲ್ಲ ತುಂಬ ಟಾಪಪ್ ಕರ್ಕೊಂಡು ಹೋಗ್ಬಿಡ್ತು. ಇದೇ ಸೆಪ್ಟೆಂಬರ್ ಅಕ್ಟೋಬರ್ ಒಂದು ವರ್ಷದ ಹಿಂದೆ. ಅದು ಎಲ್ಗೋ ಹೋಗಿ 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 ಅದು ದಿನ ಕಳೀತಂದಂಗೆಲ್ಲ ದಿನ ಬೆಳೀತಾನೇ ಹೋಯ್ತು. ಬಿಟ್ಟರೆ ಅದನ್ನು ಮನಗಲಿಲ್ಲ. ಹೇಳಬೇಕು ಅಂದರೆ ಇವತ್ತಿಗೂ ನನ್ನ ಜನ ರೆಕಗ್ನೈಸ್ ಮಾಡ್ತಾರೆ, ಇವತ್ತು ಪ್ರೀತಿ ತೋರಿಸ್ತಾರೆ, ಇವತ್ತು ಎಷ್ಟೋ ಜನ ಫೋಟೋ ತೆಗೆಸ್ಕೊತಾರೆ, ಎಷ್ಟೋ ಜನ ಬಂದು ಮಾತಾಡಿಸ್ತಾರೆ. ಬಿಕಾಸ್ ಫೀಲ್ ಆಗಬಾರ್ದು. ಪಾಪ ಅವ್ನು ಕನ್ನಡ ಬರೋಲ್ಲ, ಯಾರಿಗೆ ರಾಹುಲ್ಗೆ ಕನ್ನಡ ಬರೋಲ್ಲ. ಅವನು ಒಬ್ಬ ಅಸಿಸ್ಟೆಂಟೇ, ಪಾಪ BR ಹುಡುಗ. ಅವನು ನನ್ನ ಹತ್ರ ಬಂದು 3 ವರ್ಷದ ಮೇಲೆ 3 ತಿಂಗಳಾಯಿತು. ಅವ್ರ ಅದೃಷ್ಟ ಮೇಡಮ್. ಎಲ್ಲನೂ ಎಲ್ಲ ಈಗ 2 ಕೈ ತಟ್ಟಿದ್ರೆ ಚಪ್ಪಾಳೆ ಆಗುತ್ತೆ. ಒಂದೇ ಕೈಯಲ್ಲಿ ಯಾವ ಕೆಲಸನ ಮಾಡಿ ಹೊಡೆದ್ರೆ ಗೋಡೆಗೆ ಎಟ್ಟು ಬೀಳುತ್ತೆ, ಕೈಗೆ ಎಟ್ಟು ಬೀಳುತ್ತೆ. 2 ಕೈ ಹೊಡೆದ್ರೆ ನಮಗೆ ಚಪ್ಪಾಳೆ ಬರುತ್ತೆ, ಸೌಂಡು ಬರುತ್ತೆ. ಆ ಥರ ಅದೇನೋ ಒಂದು ಚಪ್ಪಾಳೆ ಹೊಡೀತು, ಸೌಂಡ್ ಬಂತು.